ನಮಸ್ಕಾರ ಗುರು, ನೀವು ನೋಡ್ತೀರಾ ಸಂತೋಷ್ ಸ್ಟೋರೀಸ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ವಿಚಾರ ಬಂದು ಬೆಂಗಳೂರು ಬುಲ್ಸ್ ಅಂತೂ ಇಂತೂ ಫೈನಲಿ ಗುರು ತೆಲುಗು ಟೆಂಡರ್ಸ್ದಾಗ ಗೆಲ್ತು ಅಂತ ಹೇಳಬೇಕು. ಆರಾಮಾಗಿ ಗೆಲ್ಲ ಮ್ಯಾಚ್ ಗುರು, ಜೀವ ಬಾಯಿ ಬಸ್ಕಣಾಗಿ ಗೆದ್ರು ಅಂತ ಹೇಳಬೇಕು ನಮ್ಮ ಬೆಂಗಳೂರು ಬುಲ್ಸ್ ಅಂತ ಹೇಳಬೇಕು. ಆದರೆ ಗುರು ಚೆನ್ನಾಗಿ ಲೀಡ್ನ ಎಲ್ಲೋ ಬಿಡ್ಕೊಳ್ದಂಗೆ ಗೆಲ್ತು ನಮ್ಮ ಬೆಂಗಳೂರು ಬುಲ್ಸ್ ಅಂತ ಹೇಳಬೇಕು. ಸ್ಟಾರ್ಟಿಂಗ್ದಲ್ಲ ಕೂಡ ತೆಲುಗು ಟೆಂಡರ್ಸ್ ಚೆನ್ನಾಗಿ ಆಡ್ತು ಅಂತ ಹೇಳಬೇಕು. ನಮ್ಮ ಪವನ್ ಸರ್ ಅವತಾರ ಕಂಟಾಕದೆ ನಮ್ಮ ಬೆಂಗಳೂರು ಬುಲ್ಸ್ ಚೆನ್ನಾಗಿ ಆಡ್ತು ಅಂತ ಹೇಳಬೇಕು. ನಮ್ಮ ಸರ್ಜಿತ್ ಅವರಿಗೆ ಹೊಡಿಲೇಬೇಕು ಅಂತ ಚಪ್ಪಾಳೆ ಗುರು ಅಂತ ಹೇಳ್ತೀನಿ ಗುರು. ಆ ರೀತಿ ಆಟ ಆಡೋದು ಹೇಳಬೇಕು. 7 ಟ್ಯಾಕಲ್ ಪಾಯಿಂಟನ್ನು ಮಾಡಿದ್ರು ಸರ್ಜಿತ್ ಅಂತ ಹೇಳಬೇಕು. ಬೆಂಕಿ ಹಂಗೆ 16 ಟ್ಯಾಕಲ್ಗಳು ಮಾಡೋರು ಒಬ್ಬೊಬ್ಬರು ಒಂದು ಕೋರ್ಟಿಂದ ಆಚೆ ತೆಗ್ದೇಶನ್ ಅಂತ ಹೇಳಬೇಕು ನಮ್ಮ ಸರ್ಜಿತ್ ಅಂತ ಹೇಳಬೇಕು. ಇನ್ನು ತೆಲುಗು ರೈಡರ್ಸ್ ಕಡೆಯಿಂದ ಕೂಡ ಡಿಫೆಂಡಿಂಗ್ ಚೆನ್ನಾಗೈತೆ ಅಂತ ಹೇಳಬೇಕು. ಆದರೆ ರೈಡಿಂಗಲ್ಲಿ ಪವನ್ ಒಬ್ಬರು ಬಿಡ್ತು ಅಂತಾರೆ, ಯಾರು ಕೂಡ ಸಾಥ್ ಕೊಡಲಿಲ್ಲ ಪವನ್ ಶಾದರ್ಗೆ ಅಂತ ಹೇಳಬೇಕು. ಆ ಕಾರಣದಿಂದಾಗಿ ತೆಲುಗು ರೈಡರ್ಸ್ ತಂಡ ಸೋಲ್ತು ಅಂತ ಹೇಳಬೇಕು. ತೆಲುಗು ರೈಡರ್ಸ್ ತಂಡಕ್ಕೆ ಯಾರು ರೈಡಿಂಗಲ್ಲಿ ಚಾನ್ಸ್ ಕೊಟ್ಟಿತ್ತು, ರೈಡಿಂಗಲ್ಲಿ ಯಾರು ಪವನ್ ಶಾದರ್ಗೆ ಸಾಥ್ ಕೊಟ್ಟಿತ್ತು ಅಂದಿದ್ರೆ ಇನ್ನೂ ಕೂಡ ಅವರು ಕೂಡ ಫೈಟ್ ಕೊಟ್ಟು ಎರಡು ತಂಡಗಳು ಕೂಡ ಫೈಟ್ ಪಡೆದು ಅಂತ ಹೇಳಬೇಕು. ಆದರೆ ಎರಡು ಕಡೆಯಿಂದ ರೈಡಿಂಗಲ್ಲಿ ಅಷ್ಟೊಂದು ಪಾಯಿಂಟ್ಸ್ಗಳು ಬರಲ್ಲ. ಎರಡು ತಂಡಗಳು ಡಿಫೆಂಡರ್ಸ್ಗಳು ಚೆನ್ನಾಗಿದ್ರು ಅಂತ ಹೇಳಬೇಕು. ಆದರೆ ಪವನ್ ಶರ್ ಹತ್ರ ಲಾಸ್ಟ್ 5 ನಿಮಿಷದಲ್ಲಿ ಸಖತ್ತಾಗಿ ಆಡಿದ್ರು ಅಂತ ಹೇಳಬೇಕು. ಒಂದು 8 ನಿಮಿಷದಲ್ಲಿ ಪವನ್ ಶರ್ ಹತ್ರ ಆಟ ತೋರಿಸಿದ್ರು ಅಂತ ಹೇಳಬೇಕು ಗುರು. ಒಂದೇ ಆಡಲ್ಲಿ 5 ಪಾಯಿಂಟ್ ಆಲೋಟ ಮಾಡಿ ಹಾಕಿದ್ರು ಬೆಂಗಳೂರು ಬಸ್ ಅಂತ ಹೇಳಬೇಕು. ಇಬ್ಬರು ಆಚೆಗೆ ಹೋಯ್ತು ಅಂದರೆ ಸೌರಭ್ ಮತ್ತೆ ಇನ್ನೊಬ್ರು ಸರ್ಜಿತ್ ಅವರು ಆಚೆಗೆ ಹೋಯ್ತು ಅಂತಂದರೆ ಗುರು ಅಲ್ಲೇ ಆಲೋಟ್ ಆರು ಅಂತ ಹೇಳಬೇಕು ನಮ್ಮ ಬೆಂಗಳೂರು ಬುಲ್ಸರು. ಅಲ್ಲೇ ಜೀವ ಬಾಯಿಗೆ ಬಿಡ್ತು ನಾವು ಸೋಲ್ತು ಅಂತ. ಆದರೂ ಕೂಡ ಅಲ್ಲಿಂದ ಬೆಂಗಳೂರು ಬಸ್ಸರು ಕಮ್ ಬ್ಯಾಕ್ ಮಾಡ್ಕೊಂಡು ಲೀಡ್ ಇತ್ತು, ಅವರು ಕೂಡ ಲೀಡ್ ಕಮ್ ಬ್ಯಾಕ್ ಮಾಡ್ಕೊಂಡು ನಮ್ಮ ನೀರಜ್ ಅವ್ರಿಗೆ ಒಂದು ಸೆಲ್ಯೂಟ್ ಹೊಡೆಯಲೇಬೇಕು. ಒಂದು ಬೋನಸ್ ಮಾಡ್ಕೊಂಡು ಸುರೇಂದರ್ ಗಿಲ್ ಥರ ಒಂದು ಬೋನಸ್ ಮಾಡ್ಕೊಂಡು ಔಟ್ ಕೂಡ ಆದ್ರು ಅಂತ ಹೇಳಬೇಕು. ಏನಾರ ಅವ್ರು ಬೋನಸ್ ಮಾಡಿದಲ್ಲಿ ಔಟ್ ಆಗಿತ್ತು ಅಂದರೆ ಮ್ಯಾಚ್ ಅಲ್ಲೂ ಕೂಡ ಸೋಲ್ಬೋಯ್ತಾರೆ. ಬುದ್ಧಿ ಉಪೇಶ್ ನೀರಜ್ ಮೇಲೆ ಒಂದು ಬೋನಸ್ ಮಾಡ್ಕೊಂಡು ಔಟ್ ಆದ್ರು ಅಂತ ಹೇಳಬೇಕು. ಅದು ಕೂಡ ಅದು ಡೂವಾ ರೈಡ್ ಅಂತ ಹೇಳಬೇಕು ಗುರು. ಏನಾರ ಔಟ್ ಆಗಿತ್ತು ಅಂತಂದರೆ ಮ್ಯಾಚ್ ಟೈ ಆಗೋ ಸಾಧ್ಯತೆ ಹೆಚ್ಚಾಗ್ತಿದ್ದು ಕೂಡ. ಆದರೆ ನೀರಜ್ ಅವರು ಬುದ್ಧಿ ಉಪೇಶ್ ಬೋನಸ್ ಮಾಡ್ಕೊಂಡು ಬೆಂಗಳೂರು ಬಸ್ಗೆ ಜಯ ತಂದರು ಅಂತ ಹೇಳಬೇಕು. ಇದು ಇವತ್ತಿನ ಮ್ಯಾಚ್ ಹೀಗಿತ್ತು. ಯಾರು ಇಷ್ಟ ಅಂತ ಕಮೆಂಟ್ ಮಾಡಿ. ಸಿಗೋದು ಎಷ್ಟು ಟಾಟಾ ಬಾಯ್, ನಮಸ್ಕಾರ, ಜೈ ಬೆಂಗಳೂರು ಬುಲ್ಸ್.